ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತು ಮೀನಾ ಅವರು ಅರುಣ್ ಅವ್ರ ತಾಯಿ ತೀರೋಗಿರೋದ್ರಿಂದ ಅಲ್ಲಿಗೆ ಹೋಗಿರ್ತಾರೆ. ಅರುಣ್ ಅವರು ತುಂಬ ಅವಮಾನ ಮಾಡಿ ಸೂರ್ಯ ಅವ್ರನ್ನ ಕಳಿಸ್ಬಿಡ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಮನೆಗೆ ಬಂದು ತುಂಬ ಬೇಜಾರಿನಲ್ಲಿ ಕೂತಿರ್ತಾರೆ. ಮನೋಜ್ ಅವರು ತುಂಬ ಅವಮಾನ ಮಾಡಿದ್ರೇನು ಅಂತ ಹೇಳಿದಾಗ ಶಾಂತಿ ಅವರು ಮಾಡಲ್ವಾ, ಮತ್ತೆ ಸ್ವಂತ ತಂಗಿ ಬೇರೆ, ಅದೇನು ಓಡಿದ್ಲೋ ಉಗುದ್ಲೋ ಒಂದು ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ರಂಗನಾಥ್ ಅವರು ದ್ರಾಬೆ ಮುಂಡೆದೆ, ನಿಂಗೆ ಬುದ್ಧಿ ಅಂತೂ ಬರಲ್ಲ ಅಲ್ವಾ, ವಯಸ್ಸಾಯ್ತು ಅಷ್ಟೇ ಕತ್ತೆಗಾಗಂಗೆ, ಆದರೆ ಬುದ್ಧಿ ಮಾತ್ರ ಬರಲ್ಲ ನಿಂಗೆ ಅಂತ ಬೈತಾರೆ. ಅಷ್ಟರಲ್ಲಿ ಚೇತು ಅವರ ಅಕ್ಕ ಬರ್ತಾರೆ. ಸೂರ್ಯ ಅವರು ಅಕ್ಕ ಬನ್ನಿ ಅಕ್ಕ ಅಂತಂದಾಗ ಶಾಂತಿ ಅವರು ಸ್ವಂತ ತಂಗಿನೇ ಮುಗಿಸ್ಬಿಟ್ಟ ಅಂಥದ್ರಲ್ಲಿ ಕಂಡೋರ್ನೆಲ್ಲ ಅಕ್ಕ ಅಂತಾನೆ ನೋಡು ಅಂತ ಮನೋಜ್ ಅವ್ರಿಗೆ ಹೇಳ್ತಾರೆ. ಸೂರ್ಯ ಅವರು ಬನ್ನಿ ಅಕ್ಕ, ಏನು ಸಮಾಚಾರ, ಏನು ಇಲ್ಲಿ ಗಂಟ ಬಂದಿದ್ದು, ಒಂದು ಫೋನ್ ಮಾಡಿದರೆ ಬತ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಇರ್ಲಿ ಕಣಪ್ಪ ಪರವಾಗಿಲ್ಲ, ಚೇತುನ ಸ್ಟೇಷನ್ಗೆ ಹೇಳ್ಕೊಟ್ಟೋಗಿದ್ದಾರೆ ಕಣಪ್ಪ, ಎಷ್ಟು ಹೇಳಿದ್ರು ಬಿಡ್ತಾನೆ ಇಲ್ಲ ಅವರು ಅಂತ ಹೇಳ್ತಾರೆ. ಮನೋಜ್ ಅವರು ಅದು ಹೆಂಗೆ ಬಿಟ್ಬಿಡ್ತಾರೆ, ಮಾಡಿರೋದು ಕೊಲೆ ಅಂತ್ಯದಲ್ಲಿ ಬಿಟ್ಬಿಡ್ತಾರ, ಬನ್ನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಮನೋಜ ಬೇಡ ನೋಡು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಚೇತು ಅವ್ರ ಅಕ್ಕ, ನೋಡಪ್ಪ ನೀನು ಇಲ್ಲಿವರೆಗೂ ನಮಗೆ ತುಂಬಾ ಸಹಾಯ ಮಾಡಿದ್ಯಾ, ಮನೆ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ಯಾ, ಅದೇ ರೀತಿ ಇದೊಂದು ಸಹಾಯ ಮಾಡ್ಬಿಡಪ್ಪ, ಅವನೇ ನಮ್ಮ ಮನೆಗೆ ದುಡಿಯೋದು, ನಿಂಗೆ ಗೊತ್ತಲ್ವಾ, ಅವನಿಲ್ಲ ಅಂತಂದ್ರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೂರ್ಯ ಅಂತ ಹೇಳ್ತಾರೆ. ಆಯ್ತಕ್ಕ ನಾನಿದ್ದೀನಿ, ಚೇತುನ ನಾನು ಹಿಂಗಾದ್ರೂ ಮಾಡಿ ನಾನು ಬಿಡಿಸ್ಕೊಂಡು ಬರ್ತೀನಿ ಅಕ್ಕ ಅಂತ ಹೇಳ್ತಾರೆ. ಅಕ್ಕ ಬನ್ನಿ ಸ್ವಲ್ಪ ಕಾಫಿನಾದ್ರೂ ಕುಡಿರಂತೆ. ಮೀನಾ ಹೋಗಿ ಕಾಫಿ ತರೋಗಿ ಬಂದಾಗ, ಬೇಡಪ್ಪ ಚೇತು ಬರೋ ಗಂಟ ನಮಗೆ ಊಟ ತಿಂಡಿ ಏನೂ ಸೇರಲ್ಲ ಸೂರ್ಯ, ದಯವಿಟ್ಟು ಅವನ್ನ ಬಿಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಚೇತು ಅವರ ಅಕ್ಕನ ಮಗು, ಅಂಕಲ್ ಅಲ್ಲಿ ಸ್ಟೇಷನಲ್ಲಿ ಎಷ್ಟು ಹೇಳಿದ್ರು ಮಾಮೂನ್ನ ಬಿಡಲಿಲ್ಲ ಅಂಕಲ್, ನಾನು ಅವ್ರನ್ನ ನಮ್ಮ ಮಾಮನೇ ನನಗೆ ದಿನ ಚಾಕ್ಲೇಟ್ ತಂದುಕೊಡ್ತಾ ಇದ್ದದ್ದು ಅಂತ ಹೇಳಿದ್ರು, ಇನ್ನು ಯಾವತ್ತೂ ನಿಮ್ಮ ಮಾವ ನಿಂಗೆ ಚಾಕ್ಲೇಟ್ ತಂದುಕೊಡಲ್ಲ, ಹೋಗು ಅಂತ ಕಳಿಸ್ಬಿಟ್ರು ಅಂಕಲ್ ಅಂತ ಹೇಳ್ತಾರೆ. ಸೂರ್ಯ ಅವರು, ನಾನು ಹೇಗಾದರೂ ಮಾಡಿ ಕರ್ಕೊಂಡು ಬರ್ತೀನಿ ಪುಟ, ಅವ್ನು ಚಾಕ್ಲೇಟ್ ನಿಂಗೆ ತಂದುಕೊಡ್ತಾನೆ ಅಂತ ಹೇಳಿ ಸಮಾಧಾನ ಮಾಡಿ ಅವರನ್ನು ಕಳಿಸ್ತಾರೆ. ಶ್ರುತಿ ಅವರಮ್ಮ ಕೂತಿರ್ತಾರೆ. ಅಲ್ಲಿಗೆ ಅವ್ರ ಗಂಡ ಬಂದು ಶ್ರುತಿ ಅಂತ ಹೋಗ್ತಾರೆ. ಶ್ರುತಿ ಇಲ್ಲ ಕಣ್ರಿ, ಕನಕ ಅವ್ರ ಅತ್ತೆ ತೀರೋಗಿದಾರಲ್ಲ, ಅವರು ನೋಡೋಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅವ್ರ ಸಂಬಂಧನೇ ಬೇಡ ಅಂತ ಇದ್ರೆ ಆ ಹೂ ಕಟ್ಟೋರ್ ಮನೆ ಕಳಿಸಿದ್ಯಾ ನೀನು ಅಂತ ಹೇಳ್ತಾರೆ. ನಾನೇನಾದರೂ ಬೇಡ ಅಂತಂದರೆ ಅವಳು ಸುಮ್ಮನೆ ಇರ್ತಾಳ, ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು ಅಂತ ಹೇಳಿ ಹೋಗ್ತಾಳೆ ಅಷ್ಟೇನೆ ಅಂತ ಹೇಳಿದಾಗ, ಅದು ಸರಿ ಬಿಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೌಡಿಗಳು ಬರ್ತಾರೆ. ಸರ್ ಅಂತಂದಾಗ, ಏನ್ರೋ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಅಂತಾರೆ. ಸರ್ ದುಡ್ಡು ಕೊಡಿ ಅಂತ ಹೇಳಿದ್ವಲ್ಲ ಅದಕ್ಕೆ ಬಂದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ದುಡ್ಡು ಕೊಡಬೇಕಾದ್ರೆ ಶ್ರುತಿ ಅವ್ರು ಬಂದ್ಬಿಡ್ತಾರೆ. ಶ್ರುತಿ ಅವ್ರು ಬಂದು, ಏನಪ್ಪ ಇದು, ಈ ಕೆಲಸ ನೀವ ಮಾಡಿಸಿರೋದು ಅಂತ ಹೇಳ್ತಾರೆ. ಹೌದು ನಾನೇ ಮಾಡಿಸಿರೋದು, ನಿನ್ನ ಜೀವನ ಸರಿ ಹೋಲಿ ಅಂತ ನಾನೇ ಮಾಡಿಸಿದ್ದು, ತಪ್ಪೇನು ಅಂತ ಕೇಳ್ತಾರೆ. ಇಂಥ ನೀಚ್ ಕೆಲಸ ಮಾಡಿ ನನ್ನ ತಲೆ ತಗ್ಸೋ ಥರ ಮಾಡಿಬಿಟ್ರಲ್ಲಪ್ಪ ನೀವು ಅಂತ ಹೇಳ್ತಾರೆ. ಶ್ರುತಿ ಅವರಮ್ಮ, ನಿನ್ನ ಜೀವನ ಸರಿಯಾಲಿ ಅಂತ ಮಾಡಿರೋದು ಅಂಥದ್ರಲ್ಲಿ ನಿಮ್ಮ ಅಪ್ಪನೇ ಪ್ರಶ್ನೆ ಮಾಡ್ತೀಯ ಶ್ರುತಿ ಅಂತ ಹೇಳ್ತಾರೆ. ಅಮ್ಮ ನೀನು ಮಾತಾಡಬೇಡ, ನೀನು ಸುಮ್ಮನೆ ಇರು ಅಂತ ಹೇಳಿ ರೂಮ್ ಒಳಗಡೆ ಹೊರಟೋಗ್ತಾರೆ. ಶ್ರುತಿ ಅವರು ಮೀನಂಗೆ ಫೋನ್ ಮಾಡಿ ನಡೆದಿರೋ ವಿಚಾರ ಎಲ್ಲ ಹೇಳಿ ನಮ್ಮ ಅಪ್ಪನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಮೀನು ಅವರು ಒಳ್ಳೆ ಸಮಯಕ್ಕೆ ಹೇಳ್ದೆ ಶ್ರುತಿ, ನಾನು ನಿಂಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಮನೆಯವ್ರಿಗೆಲ್ಲ ಹೇಳ್ತಾರೆ ಈ ವಿಚಾರನ. ಏನೇ ಕೆಟ್ಟದ್ದು ನೆಡಿದ್ರೂ ನನ್ನ ಗಂಡನ ಮೇಲೆ ಎತ್ತಾಗ್ತಿರಲ್ಲ ನೋಡಿ, ಶ್ರುತಿ ಅವರಪ್ಪ ಈ ಕೆಲಸ ಮಾಡಿರೋದು ಅಂತ ಹೇಳ್ತಾರೆ. ಶಾಂತಿ ಅವರು ಬೀಗ್ರ ಈ ಕೆಲಸ ಮಾಡಿರೋದು, ಅವ್ರು ಆ ಥರ ಮಾಡೋಕ್ಕಾಗಲ್ವಲ್ಲ ಅಂತಂದಾಗ ರಂಗನಾಥ್ ಅವರು, ಬಾಯಿ ಮುಚ್ಕೊಂಡು ಸುಮ್ಮನಿರೆ, ಅವ್ನ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾರೆ. ಅಯ್ಯೋ ಏನೋ ಪಾಪ ಮಗಳು ಜೀವನ ಹಿಂಗೆ ಆಯ್ತಲ್ಲ ಅಂತ ಹೇಳಿ ಅವರೇ ದುಡ್ಕಿ ಮಾಡಿರ್ಬೋದು, ತಪ್ಪೇನೋ ಅದರಲ್ಲಿ ಅಂತ ಶಾಂತಿ ಅವ್ರು ಕೇಳ್ತಾರೆ. ಕೊಳಕ್ ಮಂಡ್ಲ ಹೋಗು ಮನೆಗೆ, ಒಳಗಡೆ ಹೋಗಿ ಎದ್ದೋಗೆ ಅಂತ ಬೈತಾರೆ. ಶಾಂತಿ ಅವರು ಮನೋಜನ್ ಕರ್ಕೊ ಹೊರಟೋಗ್ತಾರೆ. ರಂಗನಾಥ್ ಅವರು ಈ ವಿಚಾರನ ರವಿಗೆ ಹೇಳಮ್ಮ, ಅಣ್ಣ ತಮ್ಮಂದಿರು ಜಗಳ ಆಡ್ಕೋತಾರೆ ಅನ್ಕೊಂಡಿದೆ, ಹೆಂಗೋ ಸರಿ ಹೋಯ್ತಲ್ಲ ಅಂತ ಹೇಳ್ತಾರೆ. ಇಲ್ಲ ಮಾವ, ಶ್ರುತಿನೇ ಮೆಸೇಜ್ ಮಾಡೋಳಂತೆ ಅಂತ ಹೇಳ್ತಾರೆ. ಸೂರ್ಯ ಅವರು ಸದ್ಯ ಹೆಂಗೋ ಸರಿ ಹೋಯ್ತಲ್ಲ ಅಂತ ಹೇಳಿದಾಗ ಮೀನಾ ಅವರು, ನಾನೇ ಹೇಳಲಿಲ್ವಾ, ಕಾಲನೇ ಇದಕ್ಕೆ ಉತ್ತರ ಕೊಡುತ್ತೆ ಅಂತ, ಹಾಗೇ ಆಯಿತು ನೋಡಿ ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಯ್ತು ಮೀನಾ, ಆದರೆ ಚೇತು ವಿಚಾರ ಏನು ಮಾಡೋದು ಅಂತ ಹೇಳ್ತಾರೆ. ಈಗ ಮಾಡಿದ್ರೆ ಹೆಂಗೆ ಅಂತಾರೆ. ಏನು ಅಂತ ಕೇಳಿದಾಗ ಲಾಯರ್ ಇದಾರಲ್ಲ ರಾಮಕೃಷ್ಣ ಅವರು, ಅವ್ರ ಜೊತೆ ಹೋಗಿ ಮಾತಾಡೋಣವಾ ಅಂತ ಹೇಳ್ತಾರೆ. ಯಾರು, ಏನು ಸ್ವಾಮಿ ಅಂತಾರಲ್ಲ ಅವರ, ಹೌದು ರೀ ಅವ್ರಿಗೆ ಹೇಳೋಣ ಅಂತ ಹೇಳ್ತಾರೆ. ಸರಿ ಒಳ್ಳೆ ಐಡಿಯಾನೇ, ಹೋಗಿ ಟ್ರೈ ಮಾಡೋಣ ಬಾ ಅಂತ ಹೇಳ್ತಾರೆ. ರಾಮಕೃಷ್ಣ ಅವರನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ. ಮೇಡಮ್ ನನ್ನ ಫ್ರೆಂಡು ಕಾರ್ತಿಕ್ ಅಂತ, ಅವನು ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ, ಅವರು ಅಲ್ಲೇ ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಅದಕ್ಕೇನಿವಾಗ ಅಂತ ಹೇಳಿದಾಗ, ಬೇಲ್ ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್, ಬೇಲ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಆಯಿತು ಬಿಡ್ರಿ ಕೊಡ್ಸೋಣ ಅಂತ ಹೇಳ್ತಾರೆ. ಸರಿ ತೀರೋದವ್ರು ಯಾರು ಅಂತ ಅಂದಾಗ ಮೀನಾ ಅವರು ನನ್ನ ತಂಗಿ ಅತ್ತೆ ಅಂತ ಹೇಳ್ತಾರೆ. ಓ ನಿಮ್ಮ ಫ್ಯಾಮಿಲಿಯವರು ಭಲೇ ನನಗೆ ಕೇಸ್ಗಳು ತಂದು ಕೊಡ್ತೀರಾ ಕಣ್ರಿ ಅಂತಂದಾಗ,
ಅಯ್ಯೋ ಸುಮ್ನಿರಿ ಮೇಡಮ್, ಹೇಗಾದ್ರೂ ಮಾಡಿ ಅವನ್ನ ಬಿಡಿಸಿ ಮೇಡಮ್ ಅಂತ ಹೇಳ್ತಾರೆ. ಸರಿ ಅದಕ್ಕೇನು ಬಿಡ್ಸೋಣ ಬಿಡ್ರಿ ಅಂತ ಹೇಳ್ತಾರೆ. ಸರಿ ಆಯ್ತು, ಅಲ್ಲಿ ನನ್ನ ಅಸಿಸ್ಟೆಂಟ್ ಹತ್ರ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟೋಗ್ರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಚೇತು ಅವ್ರ ಅಕ್ಕ ಅವ್ರ ಫ್ರೆಂಡ್ಸ್ ಎಲ್ಲ ಕನಕ ಅವ್ರ ಮನೆಗೆ ಬರ್ತಾರೆ. ಸರ್ ಅಂತ ಹೇಳ್ತಾರೆ. ಅರುಣ್ ಅವರು ಮತ್ತೆ ಕನಕ ಅವರು ಬರ್ತಾರೆ. ಯಾರು ನೀವು ಅಂತ ಹೇಳಿದಾಗ, ಸರ್ ನಾನು ಕಾರ್ತಿಕ್ ಅಂತ ಹೇಳ್ತಾರೆ. ಕಾರ್ತಿಕ್, ನಾನು ಎಲ್ಲೋ ನಿಮ್ಮ ನೋಡಿದೀನಲ್ಲ ಅಂತ ಹೇಳ್ತಾರೆ. ಸರ್ ಅದನ್ ಬಿಡಿ, ಇದು ಗೌರಿ ಅಂತ ಚೇತು ಅವ್ರ ಅಕ್ಕ ಅಂತ ಹೇಳ್ತಾರೆ. ಓ ರೌಡಿ ಅವ್ರ ಅಕ್ಕನಾ, ಹೇಳಿ ಅಂತಂದಾಗ, ಸರ್ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡಬೇಡಿ ಸರ್, ನನ್ನ ತಮ್ಮ 15 ವರ್ಷದಿಂದ ಕಾರ್ ಓಡಿಸ್ತಾ ಇದ್ದಾನೆ, ಯಾವತ್ತೂ ಹಿಂಗಾಗಿಲ್ಲ ಅಂತ ಹೇಳ್ತಾರೆ. ಯಾವತ್ತೂ ಹಿಂಗಾಗಿಲ್ಲ, ಆದ್ರೆ ದೊಡ್ಡ ರೌಡಿ ಇದನ್ನಲ್ಲ, ಅವನೇ ತಾನೇ ಸಾಯ್ಸಕ್ ಹೇಳಿ ಸಾಯಿಸಿದ್ದು ಅಂತ ಹೇಳ್ತಾರೆ. ಸರ್ ಈ ತರ ಎಲ್ಲ ಮಾತಾಡ್ಬೇಡಿ ಸರ್, ಆ ಸೂರ್ಯ ಏನು ಇಲ್ಲ, ಅವನದೇನು ತಪ್ಪಿಲ್ಲ ಪಾಪ, ಅವನು ಒಳ್ಳೆ ಹುಡುಗ ಅಂತಂದಾಗ ಅವನ ಬಗ್ಗೆ ನೀವೇನು ಹೇಳ್ಕೊಡ್ಬೇಡಿ, ಅವನು ಎಂತವನು ಅನ್ನೋದು ನನಗೂ ಗೊತ್ತು ಅಂತ ಅರುಣ್ ಅವ್ರು ಹೇಳ್ತಾರೆ. ಕಾರ್ತಿಕ್ ಮತ್ತೆ ಅವ್ರ ಫ್ರೆಂಡ್ ಎಲ್ಲ, ಕನಕ ನಿನ್ ಗಂಡಿಂಗೆ ಹೇಳ್ಬಿಡು, ಸುಮ್ನೆ ನಮ್ ಸೂರ್ಯನ್ ಮೇಲೆ ಬರ್ತಿದ್ದಾನೆ ಅಂತ, ಇದ್ರ ಪರಿಣಾಮ ಸರಿ ಇರಲ್ಲ ಅಂತಂದಾಗ ಅರುಣ್ ಅವ್ರ ಮೇಲೆ ಕೈ ಮಾಡ್ತಾರೆ. ಇಬ್ಬರಿಗೂ ಹೊಡೆದಾಟ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಸೂರ್ಯ ಮತ್ತೆ ಮೀನಾ ಅವರು ಕನಕನ್ ಮನೆಗೆ ಬರ್ತಾರೆ. ಓ ಇವಾಗ ಅರ್ಥ ಆಗ್ತಾ ಇದೆ, ಇವ್ರನ್ನ ಚೂ ಬಿಟ್ಟು ನೀನ್ ಹಿಂದೆ ಬರ್ತಿದ್ಯಾ, ನೀನು ಇಲ್ಲೇ ಇದೆಯಾ ಅಂತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.